ಇವತ್ತು ಅಮಾವಾಸ್ಯವಾದ ಕಾರಣ ಬೆಳಿಗ್ಗೆ ಬೇಗ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಧೂಪ ಹಾಕಿ ಹಾಗೂ ಅಮ್ಮನವರಿಗೆ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿ ನಾವು ಹಣೆಗೆ ಬಟ್ಟಿಕೊಂಡು ಹಾಗೂ ದೀಪವನ್ನು ಹಚ್ಚಿ ದೇವಿಗೆ ಗಂಗಾಮೃತ ಅಭಿಷೇಕ ಮಾಡಲು ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲ ರೀತಿ ಸಿದ್ಧತೆ ಆದ ಮೇಲೆ ಪ್ರಥಮವಾಗಿ ಗಣೇಶನಿಗೆ ಕುಂಕುಮ ಮತ್ತು ಅರಿಶಿಣದ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ ಸಕಲ ವಿಘ್ನಗಳನ್ನು ದೂರ ಮಾಡು ಎನ್ನುತ್ತಾ ಬೇಡಿಕೊಳ್ತಾ ಪೂಜೆಯನ್ನು ಮುಂದುವರಿಸೋಣ ಬನ್ನಿ. ಕರ್ಪೂರದಿಂದ ಆರತಿ ಮಾಡುತ್ತಾ ದೇವಿಗೆ ನಮಿಸುತ್ತಾ ನಂತರ ಗಂಗಾಮೃತವನ್ನು ಗಣೇಶನಿಗೆ ಅರ್ಪಿಸಿ ನಂತರ ಎಲ್ಲ ದೇವತೆಗಳಿಗೆ ಅರ್ಪಿಸುತ್ತಾ ಸಕಲ ಕಾರ್ಯದಲ್ಲಿ ಯಶಸ್ಸನ್ನು ಕೊಡ ಎನ್ನುತ್ತಾ ಬೇಡಿಕೊಳ್ಳುತ್ತಾ ನಂತರ ಕ್ಷೀರಾಮೃತ ಹಾಲಿನಿಂದ ಅಭಿಷೇಕ ಮಾಡುತ್ತಾ ಅಮ್ಮನವರಿಗೆ ಗಣೇಶನಿಗೆ ಅದಾದ ನಂತರ ಮತ್ತೆ ಕರ್ಪೂರದಿಂದ ಆರತಿ. ಅದಾದ ನಂತರ ಅಮ್ಮನವರಿಗೆ ಅಲಂಕಾರ ಸೀರೆ ಉಡಿಸುವ ವಿಧಾನ, ಯಾವ ರೀತಿ ಸೀರೆ ಉಡಿಸಬೇಕೆಂಬುದನ್ನು ನೋಡಿ. ಈ ವಿಡಿಯೋದಲ್ಲಿ ಯಾವ ರೀತಿ ದೇವರಿಗೆ ಸೀರೆ ಉಡಿಸಬೇಕೆಂದು ತೋರಿಸಿದ್ದೇವೆ. ಹಾಗೂ ಆಭರಣ ಅಮ್ಮನವರಿಗೆ ಅಲಂಕಾರ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಎಂದು. ಹಾಗೂ ಇದು ಯಾವ ದೇವರೆಂದು ಕಮೆಂಟ್ ಮಾಡಿ. ಮನೆಯಲ್ಲಿ ಅಲಂಕಾರ ಹೇಗಿದೆ ಎಂದು ಕಮೆಂಟ್ ಮಾಡಿ. ನಂತರ ರಾತ್ರಿ ತಿರ್ಗಾ ಟೆಂಪಲ್ ಹತ್ರ ಬಂದು ಇಲ್ಲಿ ಪಟಾಕಿ ಹೊಡೆಯೋಕೆ ಹೋಗಿ ಚಿಕ್ಕ ಹುಡುಗನ ಥರ ಎದುರುಕೊಂಡು ಓಡೋಗ್ತಾ ಇದ್ದಾನೆ. ಅದಾದ ನಂತರ ಇದು ಶಿವನಿಗೆ ಪ್ರಿಯವಾದ ಒಂದು ಕಾಯಿ, ಇದರಿಂದ ದೀಪ ಹಚ್ಚಲು ಮಾಡುತ್ತಿದ್ದೇವೆ. ಈ ಕಾಯಿ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಕೆಲಸ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೆ ಸಿಗೋಣ ಫ್ರೆಂಡ್ಸ್.